ಸರ್ ಮೈಸೂರು ಜೂಮ್ ವೇದಿಕೆಗೆ ಸ್ವಾಗತ ಸರ್. ಸ್ವಾಗತ. ಧನ್ಯವಾದಗಳು ಮೇಡಮ್. ಮುಂದುವರಿಸಿ ಸರ್. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಕಿರಣ್ ಅಂತ. ನಾನು ಕಿರಣ್ ಕೃಷ್ಣಮೂರ್ತಿ, ಮಡಿಕೇರಿಯಿಂದ. ನಾನು 2 ವರ್ಷದಿಂದ ಪತ್ರಿಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದೇನೆ. ಇವತ್ತು ಇದೊಂದು ಸೆಷನ್ಗೆ ಬರಲಿಕ್ಕೆ ಮಾಸ್ಟರ್ ವಿನೋದ್ ಕುಮಾರ್ ಅವರೇ ಕಾರಣ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಕ್ಕ ಮಹಾದೇವಿ ನನ್ನ ಇಷ್ಟ ದೇವರು, ಅವರ ಬಗ್ಗೆ 2 ಮಾತಾಡ್ಲಿಕ್ಕೆ ಬಹಳ ಸಂತೋಷ ಆಗ್ತಾ ಉಂಟು. ಮೊದಲನೇದಾಗಿ ನಮ್ಮ ಹೆತ್ತ ತಂದೆ ತಾಯಿಗಳನ್ನ ನೆನೆಯುತ್ತಾ, ಅಕ್ಕನವರ ಶ್ರೀಪಾದವನ್ನು ನೆನೆಯುತ್ತದ 1-2 ವಚನಗಳನ್ನು ಹೇಳ್ತೀನಿ. ಜಗನ್ಮಾತೆ ರುದ್ರಕನ್ಯೆ ಮಹಾದೇವಿ ಅಕ್ಕನವರು ಅವರ ಶ್ರೀಪಾದಗಳಲ್ಲಿ ವಂದಿಸುತ್ತಾ 12ನೇ ಶತಮಾನದ ವೀರ ವಿರಾಗಿಣಿ ಜಗನ್ಮಾತೆ ಅಕ್ಕನವರು ತಮ್ಮ ಗುರುವಿನ ಬಗ್ಗೆ ಹೀಗೆ ಹೇಳ್ತಾರೆ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಿಯೆಂಬುದ ತೊಡೆದು ಭಕ್ತಿ ಎಂದೆನಿಸಿದ ಭಕ್ತಳೆಂದೆನಿಸಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಚನ್ನಮಲ್ಲಿಕಾರ್ಜುನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು. ನರಜನ್ಮವನ್ನೇ ತೊಡೆದು ಹಾಕಿ, ನಾವು ಮಾನವರನ್ನೋದನ್ನೇ ತೊಡೆದು ಹಾಕಿ ಹರಜನ್ಮವನ್ನು ಮಾಡಿದ ಗುರುವೇ, ಅವರು ತಮ್ಮ ಗುರುವಿನ ಬಗ್ಗೆ ತುಂಬಾ ಒಂದು ಭಕ್ತಿ ಭಾವನೆ ಹೇಳ್ತಾರೆ. ಭವಿ ಏನ್ ನಾವು ಭೂಮಿ ಮೇಲೆ ಮಾಡ್ತೀವಿ, ಅದನ್ನ ಭವಿ ಎಂಬುದ ತೊಡೆದು ನನ್ನನ್ನ ಭಕ್ತಿಯನ್ನಾಗಿ ಮಾಡಿದರು. ಈ ಭವದ ಬಾಧೆಯನ್ನು ಬಿಡಿಸಿ ಪರಮ ಸುಖ, ಪರಮಾತ್ಮನ ಸೇರುವ ಪರಮ ಸುಖವನ್ನು ತೋರಿದರು. ಆ ಚನ್ನಮಲ್ಲಿಕಾರ್ಜುನನನ್ನು ಲಿಂಗ ರೂಪದಲ್ಲಿ ತಂದು ನನ್ನ ಕೈಗೆ ಇಟ್ಟ ಗುರುವಿಗೆ ಶರಣಾರ್ಥಿ ತುಂಬಾ ಭಕ್ತಿ ಭಾವದಿಂದ ಹೇಳ್ತಾರೆ. ನಮಗೆ ಇವತ್ತಿನ ಗುರುಗಳು ಪತ್ರಿಜಿ ಸರಿ ಆಗಿರ್ತಾರೆ, ನಾವು ಅವರಿಗೆ ಶರಣಾರ್ಥಿ ಹೇಳಬೇಕಾಗ್ತದೆ. ಮತ್ತೆ ಅಕ್ಕನವರೊಂದು ಹೇಳ್ತಾರೆ, ಎಲ್ಲವನ್ನರಿದು ಫಲವೇನು, ತನ್ನ ತಾನರಿಯಬೇಕಲ್ಲದೆ, ತನ್ನಲ್ಲಿ ಅರಿವು ಸ್ವಯಂವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ ನೀನರಿವಾಗಿ ಮುಂದೋರಿದ ಕಾರಣ ನಿಮ್ಮಿಂದ ನಿಮ್ಮನರಿದನಯ್ಯ. ಎಲ್ಲವನ್ನರಿದು ಫಲವೇನು, ಎಲ್ಲ ತಿಳ್ಕೊಳ್ಬೇಕು, ಏನು ಪ್ರಯೋಜನ ಇಲ್ಲ. ತನ್ನನ್ನು ತಾನು ಅರಿಬೇಕು. ನಾನು ಆತ್ಮ, ನಾನು ಪರಮಾತ್ಮ ಜೊತೆ ಕನೆಕ್ಟ್ ಆಗಬೇಕು, ಅದನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಆ ಅರಿವು ನಮ್ಮಲ್ಲೇ ಇದೆ, ಅದನ್ನ ನಾವು ಜಾಗೃತ ಮಾಡ್ಕೊಳ್ಬೇಕು. ಇನ್ನೊಬ್ಬರನ್ನ ಕೇಳುವಂಥದ್ದು ಏನು ಇರೋದಿಲ್ಲ ಅದರಲ್ಲಿ. ಆ ಚನ್ನಮಲ್ಲಿಕಾರ್ಜುನ ನೀನೇ ಅರಿವಾಗಿ, ನೀನೇ ಜ್ಞಾನವಾಗಿ ಗುರುವಾಗಿ ಮುಂದುವರಿದ ಕಾರಣ ನಿಮ್ಮಿಂದನೇ ನಾನು ನಿಮ್ಮನ್ನು ತಿಳಿಲಿಕ್ಕಾಯ್ತು ಅಂತ ಅಕ್ಕನವ್ರು ಹೇಳ್ತಾರೆ ಇಲ್ಲಿ. ಅಕ್ಕನವರು 12ನೇ ಶತಮಾನದಲ್ಲಿದ್ರು, ಅದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ತುಂಬಾ ದಟ್ಟವಾದ ಆಂಧ್ರ ಪ್ರದೇಶ ಕರ್ನಾಟಕ ಕನೆಕ್ಟ್ ಆಗುವಂತ ಒಂದು ಕಾಡಿನಲ್ಲಿ ಕದಳಿ ಬನಕ್ಕೆ ಚನ್ನಮಲ್ಲಿಕಾರ್ಜುನ ಇಷ್ಟ ದೈವ ಅವ್ರನ್ನ ಕಾಣ್ಲಿಕ್ಕೆ ಅಂತ ಹೋಗ್ತಾರೆ. ಆ ಕಾಡಲ್ಲಿ ಅವ್ರಿಗೆ ಏನೇನು ಕಾಣಿಸ್ತೀವಿ, ಎಲ್ಲದರಲ್ಲೂ ಶಿವರೂಪವನ್ನೇ ಕಾಣಿಸ್ತದೆ. ವನವೆಲ್ಲ ನೀನೇ, ವನದೊಳಗಳ ದೇವ ತರುವೆಲ್ಲ ನೀನೇ, ತರುವೊಳಗಾಡುವ ಖಗಮೃಗವೆಲ್ಲ ನೀನೇ. ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮಗದೋರದಿಪ್ಪ ತಂದೆ. ಇಡೀ ಕಾಡಲ್ಲೇ ನೀನಿದ್ದೀಯ ಅಂದ್ರೆ ಅವರು ಪ್ರತಿಯೊಂದು ಕಣಕಣದಲ್ಲೂ ಶಿವನನ್ನೇ ಕಾಣ್ತಾ ಇದ್ರು. ತರುವೊಳಗಾಡುವ ಖಗಮೃಗ, ಕಾಡಿನೊಳಗಿರುವ ಪಕ್ಷಿಗಳು ಎಲ್ಲವೂ, ಪ್ರಾಣಿಗಳು ಎಲ್ಲವೂ ನೀನೇ ಆಗಿದ್ದೀಯ, ಎಲ್ಲದರೊಳಗೂ ಅಡಗಿದೀಯ ತಂದೆ. ನನಗೇಕೆ ನೀನು ಮುಖವನ್ನು ತೋರಿಸ್ತಾ ಇಲ್ಲ ಅಂತ ತುಂಬಾ ದೈನ್ಯತೆಯಿಂದ ಅಕ್ಕನವರು ಶಿವನನ್ನು ಬೇಡಿಕೊಳ್ತಾರೆ. ಮುಂದೆ
ತನ್ನ ವಿನೋದಕ್ಕೆ ತಾನೇ ಸೃಜಿಸಿದ ಜಗತ್ತನ್ನು, ತನ್ನ ವಿನೋದಕ್ಕೆ ತಾನೇ ಸುತ್ತಿದನದಕ್ಕೆ ಸಕಲ ಪ್ರಪಂಚವನ್ನು, ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದನು ಅನಂತ ಭವದುಃಖಗಳಲ್ಲಿ. ಇಂತೆನ್ನ ಚೆನ್ನ ಮಲ್ಲಿಕಾರ್ಜುನ ಪರಶಿವನು ತನ್ನ ಜಗದ್ವಿಲಾಸ ಸಾಕಾಗಲು ತಾನೇ ಪರಿವನ ಮಾಯಾಪಾಶವನು. ಪರಮಾತ್ಮ ಅವನ ಸಂತೋಷಕ್ಕೋಸ್ಕರ ಎಲ್ಲವನ್ನು ಸೃಷ್ಟಿ ಮಾಡಿಕೊಂಡ. ಬೇಡ ಸಾಕು ಅನ್ನಿಸ್ದಾಗ ಅವನೇ ಅದನ್ನೆಲ್ಲ ತೊಡೆದು ಹಾಕ್ತಾನೆ. ಸಾವು ಅನ್ನೋ ಭಯವನ್ನು ಇಲ್ಲಿ ಬಿಟ್ಟು ಬಿಡಬೇಕು ಅಂತ ಅಕ್ಕನವರು ಬಹಳ ಸರಳವಾಗಿ ಹೇಳಿದ್ದಾರೆ. ಅಕ್ಕನವರು ಹೀಗೆ ಅಲ್ಲಮ ಪ್ರಭುವಿನ ಮಾರ್ಗದರ್ಶನದಲ್ಲಿ ಕೊನೆಯದಾಗಿ ಕದಳಿ ಬನಕ್ಕೆ ಹೋದಾಗ ಅಲ್ಲಿ ನಿಂಗೆ ಶಿವದರ್ಶನವಾಗ್ತದೆ, ಶಿವೈಕ್ಯವಾಗ್ತೀರಾ, ನೀನು ಅಲ್ಲಿಗೆ ನಡೆತಾಯಿ ಅಂತ ಹೇಳಿದಾಗ ಆಗ ಕೊನೆಯದಾಗಿ ಕದಳಿ ಬನಕ್ಕೆ ಬರ್ತಾರೆ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರಾರಣ್ಯ. ಈ ಕದಳಿ ಎಂಬುದ ಗೆದ್ದುತ್ತವೇ ಬಂದು ಕದಳಿಯ ಬನದೊಳು ಭವಹರನ ಕಂಡೆನು. ಭವಗೆದ್ದು ಬಂದ ಮಗಳೇ ಎಂದು ಕರುಣದಿ ತೆಗೆದು ಬಿಗಿತಪ್ಪಿದಡೆ ಚನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು ಅಂತ ಹೇಳಿ. ಈ ಕದಳಿ ಅಂದ್ರೆ ಕಾಡು ಬಾಳೆ, ಅಲ್ಲಿ ಕಾಡು ಬಾಳೆದೊಂದು ತೋಟ. ಆ ಕಾಡು ಬಾಳೆಯ ತೋಟದಲ್ಲಿ ಅದನ್ನೇ ತಮ್ಮನ್ನು ಶರೀರಕ್ಕೆ ಹೋಲಿಸ್ಕೊಳ್ತಾರೆ. ಅದೇ ನನ್ನ ಮನಸ್ಸು, ಅದರೊಳಗೆ ವಿಷಯಗಳು ಅಡಗಿದೆ. ಆ ವಿಷಯಗಳೆಂಬ ಭವಘೋರ ಅರಣ್ಯದಿಂದ ನಾನು ಹೊರಗೆ ಬಂದೆ. ಈ ಕದಳಿ ಎಂಬುದನ್ನು ನಾನು ಗೆದ್ದು ಹೊರಗೆ ಬಂದಾಗ ಬಂದು ಭವಹರ ಅಂದ್ರೆ ಶಿವನನ್ನು ಕಾಣ್ತಾರೆ, ನಿರಾಕಾರ ಪರಮಾತ್ಮನನ್ನು ಕಾಣ್ತಾರೆ. ಪರಮಾತ್ಮ ತನ್ನ ಕೈ ಚಾಚಿ ಬಾಮಗಳೇ ಅಂತ ಕರೆದಾಗ, ಬಾಮಗಳೇ ಅಂತ ಕರೆದು ಬಿಗಿ ತಪ್ಪಿಕೊಂಡಾಗ ಆ ಶ್ರೀ ಚನ್ನಮಲ್ಲಿಕಾರ್ಜುನ ಹೃದಯ ಕಮಲದಲ್ಲಿ ತಾನು ಅಡಗಿದೆ. ನಾನು ಪರಮಾತ್ಮನ ಲೀನವಾದಿ ಸಂತೋಷದಿಂದ ಸೇರಿಕೊಂಡು ಕೊನೆಯದಾಗಿ ಬಂದು ಬರೆದ ವಚನ ಅವರು. ಮತ್ತೆ ಹಿಂಸೆ ಮಾಡೋದ್ರ ಬಗ್ಗೆನೂ ಕೂಡ ಅಕ್ಕನವ್ರು ಹೇಳಿದ್ದಾರೆ. ಒಂದ್ಸಲ ಕೌಶಿಕನ ಅರಮನೆ ಎಲ್ಲವನ್ನು ಬಿಟ್ಟು ವೀರ ವಿರಾಗಿಣಿಯಾಗಿ ಹೊರಗಡೆ ದಾಟಿ ಬರ್ತಾರೆ. ಒಂದು ಹೊಳೆ ಹತ್ರ ದಾಟಿ ಬರ್ತಾ ಇದ್ದಾಗ ಅಕ್ಕನವರು ಒಬ್ಬ ಬೆಸ್ತ ಮೀನ್ ಹಿಡಿತಾ ಇರ್ತಾನೆ. ತುಂಬಾ ಮೀನ್ ಹಿಡಿದಿರ್ತಾನೆ ಬುಟ್ಟಿಯಲ್ಲಿ. ಕೇಳ್ತಾರೆ, ಇದೇನ್ ಇಷ್ಟೊಂದು ಮೀನ್ ಹಿಡ್ದಿದ್ಯಲ್ಲ? ಹೌದು, ನಮ್ಮ ಮನೆಗೆ ತಗೊಂಡು ಹೋಗ್ಬೇಕು, ಅದಕ್ಕಾಗಿ ಹಿಡ್ದಿದ್ದನ್ನು ಅಂತ ಹೇಳ್ತಾನೆ. ಆಗ ನಿನಗೆಷ್ಟು ಮಕ್ಕಳು ಅಂತ ಕೇಳ್ತಾರೆ. ನನಗೆ 4 ಮಕ್ಕಳು ಅಂತ ಹೇಳುವಾಗ, ಇಲ್ಲ 3, ಒಂದು ಮಗು ಸತ್ತೋಯ್ತು ಅಂತ ತುಂಬಾ ದುಃಖ ಪಡ್ತಾನೆ. ಆಗ ಅಕ್ಕನವ್ರು, ನೀನ್ ಇಷ್ಟೊಂದು ಮೀನು ಹಿಡಿದು ಹಿಂಸೆ ಮಾಡಿದ್ಯಲ್ಲ, ಇದಕ್ಕೆ ಬೇಸರ ಆಗೋದಿಲ್ವಾ ಅಂತ ಕೇಳ್ತಾರೆ. ಆಗ ಅವನು ಏನು ಹೇಳೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾನೆ. ಆಗ ಅಕ್ಕನವರು ಅಲ್ಲಿ ಒಂದು ವಚನವನ್ನು ಮಾಡ್ತಾರೆ. ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನರಿನಲ್ಲಿ ದಾಡುವ, ತನ್ನ ಮನೆಯಲ್ಲೊಂದು ಶಿಶುವು ಸತ್ತಡೆ ಅದಕ್ಕೆ ಮರುಗುವಂತೆ ಇವಕೇಕೆ ತಾ ಮರುಗ, ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗಡ. ಇದು ಕಾರಣ ಚನ್ನ ಮಲ್ಲಿಕಾರ್ಜುನಯ್ಯ, ಜೀವ ಹಿಂಸೆ ಮಾಡುವ ಮಾದಿಗರ ನೀನೆಂಬೆನಯ್ಯ ಅಂತ ಕೇಳ್ತ. ನಿನ್ನ ಮಗು ಸತ್ತಿದ್ದಕ್ಕೆ ನೀನಿಷ್ಟು ದುಃಖ ಪಡ್ತಿ, ಇಷ್ಟೊಂದು ಜೀವ ಹಿಂಸೆ ಮಾಡಿ ನಿನಗೆ ಸ್ವಲ್ಪವನ್ನು ಬೇಸರ ಅನ್ಸೋದು ಆಗ್ತಾ ಇಲ್ವಾ? ನಿನ್ನ ದುಃಖ ಒಂದು ಅವಮಾನಕರ, ಯಾರಿಗೂ ಬೇಸರವನ್ನುಂಟು ಮಾಡುವಂಥದ್ದೇ ಇಲ್ಲ, ಇದರಲ್ಲಿ ನಗೆಗೀಡು ಅಂತವರು ಇದನ್ನ ಹೇಳ್ಕೊಳ್ತಾರೆ. ಮುಂದೆ ಮೇಡಮ್. ಬಿಟ್ಟೇನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ, ಹರಿಯ ನುಂಗಿತ್ತು ಮಾಯೆ, ಅಜನ ನುಂಗಿತ್ತು ಮಾಯೆ, ಇಂದ್ರನ ನುಂಗಿತ್ತು ಮಾಯೆ, ಚಂದ್ರನ ನುಂಗಿತ್ತು ಮಾಯೆ, ಬಲ್ಲೇನೆಂಬ ಬಲುಗಯ್ಯಾರ ನುಂಗಿತ್ತು ಮಾಯೆ, ಅರಿಯೇನೆಂಬ ಅಜ್ಞಾನಿಗಳ ನುಂಗಿತ್ತು ಮಾಯೆ, ಈರೇಳು ಭವನವ ತಾನೋಡಿಗೊಂಡಿತ್ತು ಮಾಯೆ,
ಚನ್ನ ಮಲ್ಲಿಕಾರ್ಜುನಯ್ಯ ನಿನ್ನ ಮಾಯನಾರು ಗೆಲ್ಲಬಾರದು ಅಂತ ಅಕ್ಕನವರು ಮಾಯೆ ಬಗ್ಗೆ ಎಲ್ಲಾ ರಂಗದಲ್ಲೂ ಮಾಯೆ ಪ್ರವೇಶ ಆಗಿದೆ. ಯಾವುದ್ರಲ್ಲೂ ನಾನು ಮಾಯನ ಗೆದ್ದು ಬರ್ಲಿಕ್ಕೆ ಆಗ್ತಿಲ್ಲ. ನೀನೊಬ್ಬನೇ ಶಿವನೇ, ನೀನೊಬ್ಬನೇ ಇರೋ, ನೀನೊಬ್ಬನೇ ನನ್ನನ್ನು ಮಾಯೆಯಿಂದ ಹೊರಗಡೆ ತರಲಿಕ್ಕೆ ಸಾಧ್ಯ. ನನ್ನ ದಯವಿಟ್ಟು ಈ ಮಾಯೆಯಿಂದ ಭವಬಂಧನ ಬಿಡಿಸು ಸ್ವಾಮಿ ಅಂತ ಅಕ್ಕನವರು ಈಶ್ವರನಲ್ಲಿ ಕೇಳ್ಕೊಳ್ತಾರೆ. ಹೀಗೆ ಅಕ್ಕನವರು ಮುಂದುವರೆದು ಏನ್ ಮಾಡ್ತಾರಂತೆ, ಅನುಭವ ಮಂಟಪಕ್ಕೆ ಹೋಗುವ ಒಂದು ಸಂದರ್ಭ ಬರ್ತದೆ. ಕೌಶಿಕನ ಮನೆಯಿಂದ ಅರಮನೆಗೆ ಬಂದು ಇಷ್ಟವಿಲ್ಲದೆ ಮದುವೆ ಆಗಿ ಅವನಿಂದ ದೂರಲ್ಪಟ್ಟು ಹೊರಗಡೆ ದಾಟಿ ಅರಮನೆ ದಾಟಿ ಇನ್ನು ಅನುಭವ ಮಂಟಪಕ್ಕೆ ಬರಬೇಕು ಅಂತ ನೋಡ್ತಾರೆ. ಆಗ ಬರುವ ಟೈಮಲ್ಲಿ ಅವ್ರಿಗೇನು ಆಗುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಅವ್ರ ಹತ್ರ ಏನೂ ಬಟ್ಟೆ ಇರಲ್ಲ, ಬಟ್ಟೆ ಇಲ್ಲದೆ ಹೊರಗಡೆ ಬರ್ತಾರೆ, ಬಂದಿರ್ತಾರೆ. ಆಗ ಒಂದು ದಿನ ಏನಾಗ್ತದೆ, ರಾತ್ರಿ ಅವರು ಒಂದಿನ ಸ್ಮಶಾನದಲ್ಲಿ ಉಳಿಬೇಕಾದ ಪರಿಸ್ಥಿತಿ ಬರ್ತದೆ. ಆಗ ಪರಿಸ್ಥಿತಿ ಬಂದಾಗ ಅವರು ರಾತ್ರಿ ಆ ಸ್ಮಶಾನದಲ್ಲೇ ಉಳ್ಕೊಳ್ತಾರೆ. ಬಟ್ಟೆನೂ ಇರೋದಿಲ್ಲ, ತುಂಬಾ ಗಾಳಿ ಮಳೆ ಚಳಿಗೆ ಹಿಂಸೆ ಅನಿಸ್ತಾ ಇರ್ತದೆ. ಆಗ ಯಾರೋ ಒಬ್ರು ಮುತ್ತೈದ ಹೆಂಗಸು ಸತ್ತು ಹೋಗಿರ್ತಾರೆ. ಅವರ ಶವವನ್ನು ಅಲ್ಲಿ ಸಂಸ್ಕಾರ ಮಾಡ್ಲಿಕ್ಕೆ ಅಂತೇಳಿ ತಂದಿರ್ತಾರೆ. ತಂದಾಗ ಅದ್ರ ಆ ಬಟ್ಟೆಯನ್ನು ಹೊರಗಡೆ ಬಿಸಾಕಿರ್ತಾರೆ. ಶವ ಸಂಸ್ಕಾರ ಮಾಡಿ ಅವರು ಹೊರಟೋಗ್ತಾರೆ. ಈ ಗಾಳಿ ಏನಾಗುತ್ತೆ, ಆಟೋಮೆಟಿಕಲಿ ಗಾಳಿ ಬೀಸ್ತದೆ ಜೋರಾಗಿ. ಈ ಅಕ್ಕನವ್ರು ಕೂದಿದ ಜಾಗಕ್ಕೆ ಆ ಬಟ್ಟೆ ಗಾಳಿಯಲ್ಲೇ ತೇಲಿಕೊಂಡು ಬರ್ತದೆ. ಆ ಅಕ್ಕನವ್ರು ಬಹಳ ಸಂತೋಷ ಆಗ್ತದೆ. ನಾನು ಹೀಗೆ ನಗ್ನವಾಗಿರೋದು ನನ್ನ ಗಂಡ, ಯಾಕೆಂದ್ರೆ ಅವರು ಶಿವನನ್ನೇ ಗಂಡ ಅಂತ ತಿಳ್ಕೊಂಡಿದ್ರು, ಅವನಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ, ಹಾಗೆ ಅಂತ ಹೇಳಿ ಆ ಬಟ್ಟೆನ ಹೊದ್ಕೊಳ್ತಾರೆ. ಹೊದ್ಕೊಂಡು ಹೀಗೆ ನಡ್ಕೊಂಡು ಬರ್ತಾ ಇರುವಾಗ ಇನ್ನು ಅನುಭವ ಮಂಟಪಕ್ಕೆ ಬರಬೇಕು. ಅನುಭವ ಮಂಟಪ ಬರ್ಬೇಕನ್ನೋ ಸಿಚುವೇಶನ್ ಅಲ್ಲಿ ನಾನು ಅಲ್ಲಿಗೆ ಶುದ್ಧವಾಗಿ ಹೋಗ್ಬೇಕು, ಎಲ್ಲ ದೊಡ್ಡ ಶರಣರೇ ಇರ್ತಾರೆ ಅಂತ ಭಾವನೆಯಿಂದ ಅವ್ರು ಏನ್ ಮಾಡ್ತಾರೆ, ಆ ಬಟ್ಟೆಯನ್ನ ನೀರಿನಲ್ಲಿ ಒಗೆದು ಬಿಟ್ಟು ಹೊಳೆಯಲ್ಲಿ ಹೊರಗಡೆ ನೆಲದ ಮೇಲೆ ಹಾಕಿರ್ತಾರೆ, ಹುಲ್ಲು ಹಾಸಿನ ಮೇಲೆ. ಇವರು ಸ್ನಾನ ಮುಗಿಸಿ ಬರೋ ಟೈಮಲ್ಲಿ ಒಂದು ಎತ್ತು ಬಸವ ಹುಲ್ಲನ್ನು ತಿಂತ ಆ ಬಟ್ಟೆಯನ್ನು ಕೂಡ ತಿಂದ್ಕೊಳ್ತದೆ. ಇವ್ರು ಹತ್ತಿರ ಹೋಗ್ತಾರೆ, ಬಾಯಿ ಹತ್ತಿರ ಹೋಗ್ತಾರೆ, ಫುಲ್ ಬಟ್ಟೆ ಒಳಗೆ ಹೋಗ್ತದೆ. ಆಗ ಅವ್ರಿಗೆ ಬೇಸರ ಮಾಡ್ಕೊಳ್ಳೋದೇ ಇಲ್ಲ. ನಾನು ಹೀಗೆ ಇರಬೇಕು ಅಂತ ನಿನಗೆ ಇಷ್ಟ ಇದೆಯೇನೋ, ನಾನು ಹೀಗೆ ಇರ್ತೀನಿ ಅಂತ ಆ ತಲೆ ಕೂದನ್ನು ಎಲ್ಲವನ್ನು ಮರೆ ಮಾಚಿಕೊಂಡು ಮುಂದಕ್ಕೆ ಅನುಭವ ಮಂಟಪದೊಳಗೆ ಹೋಗ್ತಾರೆ. ಆಗ ಅನುಭವ ಮಂಟಪದ ಹೋಗ್ತಾ ಇದ್ದಾಗ ಬಸವಣ್ಣನವರು ಒಬ್ಬರಿಗೆ ಅಕ್ಕನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೇಳ್ತಾರೆ. ನಾನು ನಿಮ್ಮನ್ನ ಮದುವೆ ಆಗ್ತೀನಿ, ನಾನು ಶಿವಶರಣ, ನೀವು ಶಿವಶರಣೆ ಆಗ್ಬಹುದಾ ಅಂತ ಕೇಳುವಂತೆ. ಇವರು ಮೊದಲು ತುಂಬಾ ಭಯ ಪಟ್ಟು, ಇಲ್ಲ ನಾನು ಅವ್ರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ, ಅವ್ರು ಏನು ಹೇಳೋದಿಲ್ಲ, ನೀನು ಪರೀಕ್ಷೆ ಮಾಡು, ಅದೇ ತರ ಕೇಳ್ತಾನೆ. ಅವರು ಚನ್ನಮಲ್ಲಿಕಾರ್ಜುನ ಹೊರತುಪಡಿಸಿ ಎಲ್ಲರೂ ನನಗೆ ಸಹೋದರರೇ, ನೀನು ಆಸೆಯನ್ನು ಬಿಟ್ಟು ಬಿಡೋದು ಇದು ಮಾಡ್ತಾನೆ. ಹಾಗಾಗ ಅವ್ರು ಕೇಳ್ತಾರೆ, ಸರಿ, ಶರೀರದಲ್ಲಿ ಅಂಗ ಗುಣಗಳಿದ್ದಾವೆ, ನಮ್ಮ ಶರೀರದಲ್ಲಿ ಎಲ್ಲಾ ಭಾಗಗಳು ತನ್ನದೇ ಆದ ಅಂಗ ಗುಣಗಳಿರ್ತವೆ, ಆ ಅಂಗ ಗುಣಗಳೇನಾದ್ರು ಇದ್ದಾವ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಅವನಿಗೆ ಹೇಳ್ತಾರೆ. ಅವರು ತುಂಬಾ ಹೆದರ್ಕೊಳ್ತಾರೆ, ಇಲ್ಲ ನನಗೆ ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗೇನು ಇಲ್ಲ, ಅವ್ರೇನು ಶಾಪ ಕೊಡೋದಿಲ್ಲ, ಹೋಗು ಅಂತ ಹೇಳ್ತಾರೆ. ಅವರು ಪರೀಕ್ಷೆ ಮಾಡುವ ಟೈಮಲ್ಲಿ ಇವನ ಅಕ್ಕನವರ ಕೈ ಕಾಲನ್ನ ಮುಟ್ಟುವಾಗ ಶರೀರವೆಲ್ಲ ಅಂಗ ಗುಣ ಹೋಗಿ ಲಿಂಗ ಗುಣವಾಗಿ, ಎಲ್ಲಿ ಮುಟ್ಟಿದ್ರು ಶಿವಲಿಂಗದ ಸ್ಪರ್ಶವೇ ಆಗ್ತಾ ಇರ್ತದೆ. ಆಗ ಅಂಗ ಗುಣವನ್ನು ಕಳೆದು ಬರೀ ಲಿಂಗ ಗುಣವಾಗಿರ್ತಾರೆ. ಹಾಗೆ ಮುಂದಕ್ಕೆ ಹೋದ್ಮೇಲೆ ಅಲ್ಲಮ ಪ್ರಭು ಅವರು ಹಲವಾರು ಪ್ರಶ್ನೆಗಳನ್ನು ಮಾಡಿ ಅಕ್ಕನವ್ರ ಬಗ್ಗೆ ತುಂಬಾ ಕಠಿಣವಾದ ಪರೀಕ್ಷೆಗಳನ್ನೆಲ್ಲ ಓಡ್ತಾರೆ. ಅದರಲ್ಲೂ ಕೂಡ ಅಕ್ಕನವರು ಗೆದ್ದು ಬಿಡ್ತಾರೆ. ಗೆದ್ದು ಅಲ್ಲಿಂದ ನೀವೆಲ್ಲರಿಗೂ ಅಕ್ಕ, ಜಗದಕ್ಕ ನೀನು ಅಂತ ಹೇಳಿ ಅಲ್ಲಿಂದ ಹೊರಟು ಕದಳಿಯ ಬನಕ್ಕೆ ನೀನು ನಡೆದ, ಅಲ್ಲಿ ಚನ್ನಮಲ್ಲಿಕಾರ್ಜುನ ನೀನು
ಸೇರಿಕೊಳ್ಬಹುದು, ಇಷ್ಟ ದೈವನು ಪರಮಾತ್ಮನ ಸೇರಬಹುದು ಅಂತ ಹೇಳಿ ಹಾಗೆ ಮುಂದುವರೆದು ಕಳಿಸ್ತಾರೆ. ಹಾಗಾಗಿ ಅಕ್ಕನವರು ಶ್ರೀಶೈಲಗಿರಿಗೆ, ಸುತ್ತ ಬೆಟ್ಟ ಇರುವಂತ ಕಾಡುಗಳು, ಶ್ರೀಶೈಲಗಿರಿಗೆ ಹಾಗೇ ಹೋಗ್ತಾರೆ. ಹಾಗೆ ನಡ್ಕೊಂಡು ಹೋಗ್ತಿದ್ದಾಗ ಅವರಲ್ಲಿ ಪರಮಾತ್ಮನಲ್ಲಿ ಎಷ್ಟು ಒಂದು ಶಕ್ತಿಯವರು ಅಡಗಿತ್ತು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಆ ಕಾಡೊಳಗೆ ಎಂಟರ್ ಆಗ್ಬೇಕಾದ್ರೆ, ಈಗನೂ ಕೂಡ ಅಷ್ಟು ಹುಲಿ ಸಿಂಹಗಳು, ಅಷ್ಟು ಕಾಡು ಪ್ರಾಣಿಗಳು ಉಪಟಳ ಉಂಟು. ಈಗಲೂ ಹೋಗ್ಬೇಕಾದ್ರೆ ನಾವು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳ ಜೊತೆ ಹೋಗ್ಬೇಕಾಗ್ತದೆ. ಆ ಕಾಲದಲ್ಲಿ ಅವ್ರು ಯಾರು ಇರ್ಲಿಲ್ಲ. ಆಗ ಒಬ್ಬಳೆ ಹೆಣ್ಣು ಮಗಳು ಹೋಗಬೇಡ, ಇಬ್ಬರು ಚುಂಚರು ಬೇಟೆಗಾರನ ಕಳಿಸ್ಕೊಡ್ತೀನಿ ತಾಯಿ ಅಂತ ಹೇಳಿ ಅಕ್ಕನವ್ರ ಜೊತೆ ಕಳಿಸ್ಕೊಡ್ತಾರೆ. ಅಕ್ಕನವ್ರು ಹಾಗೆ ಬೇಡ ಅಂತ ಇಷ್ಟ ಇಲ್ದಿದ್ರು ಸರಿ ಅಂತ ಕರ್ಕೊಂಡು ಹೋಗ್ತಾರೆ. ಹೋದಾಗ ಅವತ್ತು ರಾತ್ರಿ ಕಾಡಲ್ಲಿ ಮಲಗಿರ್ತಾರೆ. ಮಲಗಿದ್ದಾಗ ಒಂದು ಹುಲಿ ರಾತ್ರಿಯಿಂದನೇ ಅಲ್ಲಿ ಸುತ್ತ ಹೊಂಚ ಹಾಕ್ತಾ ಇರ್ತದೆ. ಇವರು ಬೆಂಕಿ ಹಾಕಿದ್ದ ಕಾರಣ ಅದು ಸುಮ್ಮನೆ ಇರ್ತದೆ. ಯಾವಾಗ ಬೆಂಕಿ ನಂದಿ ಬೆಳಿಗ್ಗೆ ಹೊತ್ತಿಗೆ ಇದಾಗ್ತದೆ, ಆ ಟೈಮಿಗೆ ಹುಲಿ ಹತ್ತಿರ ಬಂದ್ಬಿಡ್ತದೆ. ಆಗ ಚುಂಚರು ಏನ್ ಮಾಡ್ತಾರೆ, ವಿಷದ ಬಾಣಗಳನ್ನ ತೆಗೆದು ಹೊಡಿಲಿಕ್ಕೆ ರೆಡಿ ಆಗ್ತಾರೆ. ಆಗ ಅಕ್ಕನವ್ರು ಬೇಡ ಬೇಡ ನಿಲ್ಲಿ, ಅದು ತಿಂದ್ರೆ ನನ್ನನ್ನೇ ತಿನ್ಲಿ, ನೀವೇನು ಅದಕ್ಕೆ ತಲೆ ಕೆಡ್ಸ್ಕೊಳ್ಬೇಡಿ, ತಡೀತಾರೆ. ಈ ಹುಲಿ ಅಕ್ಕನವ್ರ ಮುಂದೆ ಹಾರಿ ಬಂದು ಅವರ ಪಾದದ ಹತ್ರ ಕೂತ್ಕೊಂಡ್ಬಿಡ್ತದೆ. ಇವರು ಅದನ್ನ ಬೆಕ್ಕನ ನೀವರ್ಸಿ ಹಾಗೆ ಮಾಡ್ತಾರೆ. ಇಷ್ಟೊಂದು ಕ್ರೂರರು, ಇಷ್ಟೊಂದು ಕ್ರೂರಿ ಆದ್ರೂ ಎಷ್ಟೊಂದು ಸೌಂದರ್ಯವನ್ನು ತುಂಬಿದೀಯ ಪರಮಾತ್ಮ, ನೀನು ಹುಲಿಯಾಗಿ ಬಂದು ನನ್ನ ಸ್ವೀಕರಿಸಬೇಕು ಅಂತಿದ್ರೆ ಅದಕ್ಕೂ ನನ್ನ ಸಮ್ಮತಿ ಇದೆ. ಅದನ್ನ ಪಕ್ಕದಲ್ಲಿದ್ದ ಚುಂಚರು ನೋಡಿ, ಅವರು ಇದೇ ಮೊದಲು ತಾಯಿ ಪ್ರಪಂಚದಲ್ಲಿ ನಾನು ಈ ತರದ ಒಂದು ನಡೀತಾ ಇರೋದು ನಾನು ನೋಡಿದ್ದು. ಎಷ್ಟೋ ಸಲ ಪ್ರಾಣಿ ಕೊಂದಿದ್ದೀವಿ, ಇಷ್ಟು ಒಂದು ಕ್ರೂರ ಪ್ರಾಣಿ ಇಷ್ಟು ಸಾಧುವಾಗದ್ ನಾವು ನೋಡಿರ್ಲಿಲ್ಲ. ಅವರದನ್ನ ಅಕ್ಕನವರು ಹುಲಿಯನ್ನ ಮೈದಡುವೆ ಹೇಳ್ತಾರೆ, ನೀನು ಹೊರಟು ಹೋಗು. ಸ್ವಲ್ಪ ಟೈಮಲ್ಲಿ ಅದು ಕಣ್ಮರೆಯಾಗಿ ಹೋಗ್ಬಿಡ್ತದೆ. ಅಲ್ಲಿಂದ ಹಾಗೆ ಅಕ್ಕನವರು ಮುಂದುವರೆದು ಚುಂಚರಿಗೆ ಹೇಳ್ತಾರೆ, ಸಾಕು, ಇನ್ನು ನೀವು ಹೊರಟು ಬಿಡಿ, ನಾನು ಮುಂದಕ್ಕೆ ಸಾಗಿ ಹೋಗ್ಬೇಕು, ಚೆನ್ನ ಮಲ್ಲಿಕಾರ್ಜುನ ಕಾಣಬೇಕು ಅಂತ. ಹಾಗೆ ಮುಂದಕ್ಕೆ ಸಾಗ್ತಾ ಹೋದಾಗ ಒಂದು ಗವಿ ಸಿಗುತ್ತೆ. ಆ ಗವಿಯಲ್ಲಿ ವಾಸಕ್ಕೆ ಚುಂಚರು ಒಂದು ವ್ಯವಸ್ಥೆ ಮಾಡಿರ್ತಾರೆ ಮೊದಲೇನೆ, ತಾಯಿ ನೀವಿಲ್ಲೇ ಇದ್ದುಕೊಳ್ಳಿ ಅಂತ. ಆಯ್ತು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕೌಶಿಕ ಮಹಾರಾಜ ಅಕ್ಕನವ್ರನ್ನ ಹುಡ್ಕೊಂಡು ಅಲ್ಲಿಗೂ ಬಂದು ನನ್ನ ಹೆಂಡತಿ ಅಂತ ಬೇಡ, ಅಟ್ಲೀಸ್ಟ್ ತಾಯಿ ಅಂತನಾದ್ರು, ಅಕ್ಕ ಅಂತನಾದ್ರೂ ನನಗೊಂದು ಲಿಂಗ ದೀಕ್ಷೆಯನ್ನು ಕೊಡಿ ಅಂತ, ನಾನು ಇಲ್ಲೇ ಇರ್ತೀನಿ ಅಂತ. ಬಟ್ ಅಕ್ಕನವರು ಅವನ ಲಿಂಗ ದೀಕ್ಷೆಯನ್ನು ಕೊಟ್ಟು ನೀನು ಹೊರಡು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಯಾಕೆ ಇಲ್ಲಿ ಹೋದ್ರೂ ನೀನ್ ನನ್ನ ಬಿಡ್ತಾ ಇಲ್ಲಲ್ಲ, ಈ ತರವನ್ನು ಕಾಡಿಸ್ತಿದ್ಯಲ್ಲ ಅಂತ ಹೇಳ್ತಾರೆ. ಆಗ ಅಷ್ಟು ನಡುರಾತ್ರಿ ಕತ್ತಲೆಯಲ್ಲೇನೆ ಒಂದ್ ದೊಡ್ಡ ಹೊಳೆನ, ಒಂದು ಸಣ್ಣ ಕೋಲಿನ ಸಹಾಯದಿಂದ ಹೊಳೆಯನ್ನು ದಾಟಿಕೊಂಡು ಹೋಗ್ತಾ ಇರಾಗ ಒಂದು ಮಿಂಚಿನ ಬೆಳಕು ಅವ್ರಿಗೆ ಕಾಣಿಸ್ತದೆ. ಅಂದ್ರೆ ನಾನು ಹತ್ರ ಆಗ್ತಾ ಇದ್ದೀನಿ ಅಂತ ಅವರ ಮನಸ್ಸಿಗೆ ಬರ್ತದೆ, ಶಿವನಿಗೆ ಹತ್ರ ಆಗ್ತಾ ಇದ್ದೀನಿ ಅಂತ. ಆಗ ಅವರು ಒಂದು ಕೇಳ್ತಾರೆ, ವನವೆಲ್ಲ ನೀನೆ, ವನದೊಳಗಳ ದೇವ ತರುವೆಲ್ಲ ನೀನೆ, ತರುವೊಳಗ ಆಡುವ ಖಗಮುಗವೆಲ್ಲ ಚೆನ್ನ ಮಲ್ಲಿಕಾರ್ಜುನ, ಸರ್ವಭರಿತನಾಗಿ ನನಗೇಕೆ ಮೊಗದೋರದಿಕ್ಕೆ, ಬೆಳಕಾಗ ಕಾಣಿಸ್ತಾ ಇದೆಯಾ, ರೂಪದಲ್ಲಿ ಕಾಣಿಸ್ಕೋ ಸ್ವಾಮಿ ಅಂತ ಕೇಳ್ಕೊಳ್ತಾರೆ. ಹಾಗೆ ಬಂದು ಕದಳಿಯ ಬನ್ನದ ಹತ್ರ ಬರ್ತಾರೆ. ಎಲ್ಲೆಲ್ಲೂ ಕಾಡು ಬಾಳೆ ಮರಗಳ ಮಧ್ಯದಲ್ಲಿ ಧ್ಯಾನಕ್ಕೆ ಅಂತ ಕೂತ್ಕೊಳ್ತಾರೆ. ಹಸಿವು, ಬಾಯಾರಿಕೆ, ನಿದ್ರೆ ಎಲ್ಲವೂ ಹೊರಟು ಹೋಗ್ತದೆ. ಅಲ್ಲಿದು ವಿಶೇಷ ಅಂದ್ರೆ, ಕಾಡು ಮೃಗಗಳು ಇವ್ರ ಹತ್ರ, ಯಾವ ಮೃಗಗಳು ಮನುಷ್ಯರಿಗೆ ದೂರ ಇರ್ತವೆ ಅದು ಇವ್ರ ಹತ್ರ ಬರ್ಲಿ ಶುರುವಾಗ್ತವೆ. ಮತ್ತೆ ಅವ್ರು ಹೀಗೆ ಧ್ಯಾನಕ್ಕೆ ಅಂತ ಕೂತ್ಕೊಂಡು ಕೊನೆಯದಾಗಿ ನಾನು ಸೇರಿಕೊಳ್ಬೇಕು, ಭವಬಂಧನ ಸಾಕು ಅಂತ ಕೇಳಿದಾಗ ಜ್ಯೋತಿ ಒಂದು ಬೆಳಕಿನ ರೂಪದಲ್ಲಿ ಬಂದು ಅಕ್ಕನವನ್ನ ಸಂಪೂರ್ಣ ಆವರಿಸಿಕೊಂಡು ಅಲ್ಲಿ ಶೂನ್ಯ ಉಂಟಾಗ್ತದೆ. ಇಷ್ಟು ನಾನು ಓದಿ ಗುರುಗಳಿಂದ, ತಂದೆ ತಾಯಿಗಳಿಂದ ತಿಳಿದಂತ ವಿಷಯವನ್ನು ನಿಮ್ಮಂತ ಹೇಳಿದ್ದೇನೆ. ಇವತ್ತು ನೀವು ಹೇಳಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಹ್ಮ್. ಅಕ್ಕನವರ ಬಗ್ಗೆ ನನಗೆ ಸರಳವಾಗಿ ಒಂದು ಸಣ್ಣ ಅವರ ಜೀವನದ ಹಾದಿ ಅನ್ನ ನಮಗೆ ತಿಳಿಸ್ಕೊಟ್ರಿ. ಅದ್ರ ಜೊತೆ ಕೆಲವು ವಚನಗಳನ್ನು ಕೂಡ ನಂತರ ಕೇಳಿಸ್ಕೊಂಡ್ರೆ ನೀವು ಓದಿದ ವಚನ ಒಂದೇ ಇನ್ನೊಂದ್ಸತಿ ಅದು ಓದಿದ್ರೆ ನನಗೆ ಮಗನ ಆಗ್ತದೆ. ಈ ವಚನಗಳೆಲ್ಲ ಒಂದ್ ಸತಿ, ಎರಡ್ ಸತಿ, ಮೂರ್ ಸತಿ ಕೇಳಿದ್ರೆ ಸಾಲುದಿಲ್ಲ. ಹೌದು. ಮತ್ತೆ 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 ಕೇಳ್ತಾ ಇರ್ಬೇಕು. ಇದರ ಸಾರವನ್ನ ಆಳಕ್ಕೆ ತಗೊಂಡು ಆ ವಚನನ ಇನ್ನೊಂದ್ಸತಿ ಓದ್ತೀರಾ ಅಂತ ಯಾವುದನ್ನು? ಎಲ್ಲ ವಚನ ನೀವು ಹೇಳಿದ್ರೆ ಒಂದು 6-7 ವಚನ ಹೇಳಿದ್ದೀರಾ. ಎಲ್ಲ ಮೇಡಮ್ ವಚನ ಇನ್ನೊಂದು ಶಿವಮೊಗ್ಗದಲ್ಲಿ ಶಿಕಾರಿಪುರದಲ್ಲಿ ಅಕ್ಕಮಹಾದೇವರದ್ದು ದೊಡ್ಡ ಮಂದಿರ, ಧ್ಯಾನ ಮಂದಿರವೇ ಇದೆ. ಅದು ನಾನು ವರ್ಷಕ್ಕೊಂದ್ಸಲ ಹೋಗ್ತಾನೆ ಇರ್ತೀನಿ. ಸುಮಾರು ಭರತನಾಟ್ಯ ಡಾನ್ಸ್ಗಳನ್ನು ಅಕ್ಕನ ವಚನ ಮಾಡಿದ್ದೀನಿ ನಾನು. ಅಲ್ಲಿ ಒಂದ್ಸಲ ಹೋಗ್ಲೇಬೇಕು ಮೇಡಮ್, ಅದು ತುಂಬಾ ಒಂದು ಚೆನ್ನಾಗಿದೆ. ಮತ್ತ ಅಲ್ಲಿ ತರಂಗಿಣಿ ಅಂತ ಒಂದು ಪುಸ್ತಕ ಸಿಗುತ್ತೆ. ಆ ತರಂಗಿಣಿ ಅಂತ ಒಂದು ಪುಸ್ತಕ, ಆ ಪುಸ್ತಕದಲ್ಲಿ ಅಕ್ಕನವರ ಸ್ಟಾರ್ಟಿಂಗ್ ಇಂದ ಪರಮಾತ್ಮನ ಸೇರೋವರೆಗಿರೋ ಒಂದು ತುಂಬಾ ನಾನು ಸುಮಾರು ಜನರಿಗೆ ಅದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ. ನನಗೆ ಬೇಕಾದವರಿಗೆಲ್ಲ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ. ಅಂತ ಒಂದು ಒಳ್ಳೆ ಪುಸ್ತಕವನ್ನು ತಗೊಂಡು ಓದ್ಬೇಕು ಮೇಡಮ್ ಎಲ್ಲರೂ. ಯಾರೋ ಒಬ್ರು ಮುಸ್ಲಿಂ ಮಹಿಳೆಯೊಬ್ರು ಆ ಪುಸ್ತಕವನ್ನು ಓದ್ತಾ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ಕೊನೆಗೆ ಹೇಳ್ತಾರೆ ಎಂಡ್ ಆದಾಗ, ಅಯ್ಯೋ ಪರಮಾತ್ಮ ನೀನು ಅಕ್ಕ ಮಹಾದೇವಿ ಇಬ್ರು ಒಂದಾಗ್ಬಿಟ್ರಿ, ನಾನ್ ಮಾತ್ರ ಹೊರಗಡೆ ಉಳಿದು ಬಿಟ್ನಲ್ಲ ಅಂತ ಅವ್ರಿಗೆ ಅಷ್ಟು ಬೇಜಾರಾಗುತ್ತೆ. ನಾನು ಅವ್ರ ತರಾನೇ ಸೇರ್ಕೊಳ್ಬೇಕು ಅಂತ ಅವರು ಭಾರಿ ಇದ್ ಮಾಡ್ತಾರೆ, ಹೇಳಿದ್ದಾರೆ ಅದ್ರ ಬಗ್ಗೆ. ಅವಚನ ಬೇಕಾದ್ರೆ ಇನ್ನೊಂದ್ಸಲ ಹೇಳ್ತೇನೆ. ಹರನೇ ನೀಯನೆಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸಿದ್ದೆ ನೋಡ. ಹಸೆಯ ಮೇಲಣ ಮಾತು ಬೆಸಗೊಡಲಟ್ಟಿದರೆ ಶಶಿಧರನ ತೀರಕ್ಕೆ ಕಳುಹಿದರೆಂಬವರು. ಕುಂಕುಮ ಭಸ್ಮ ಗಂಧವಾಲೇಪಿಸಿ ಚನ್ನ ಮಲ್ಲಿಕಾರ್ಜುನ ತನಗೇ ಬೇಕೆಂದು ಎತ್ತಿಕೊಂಡ ನೋಡ. ಅವರು ಯಾವಾಗಿದು ಶಿವನೇ ನನಗೆ ಗಂಡನಾಗಬೇಕು, ಬೇರೆ ಯಾರು ಬೇಡ ಅಂತ ಹೇಳಿರ್ತಾರೆ. ಹರಣಿ ಗಂಡನಾಗಬೇಕು, ಅನಂತ ಕಾಲ ನಾನು ತಪಸಿದ್ದೆ ನೋಡ. ಹಸೆಯ ಮೇಲಣ ಮಾತು ಬೆಸಗೊಡಲಟ್ಟಿದರೆ ಶಶಿಧರನ ಹತ್ತಿರಗೆ ಕಳುಹಿದರೆಂಬವರು. ಎಲ್ಲ ಶಿವಶರಣರು ಸೇರಿ ಶಶಿಧರ ಅಂದ್ರೆ ಶಿವನ ಹತ್ತಿರ ನನ್ನ ಕಳಿಸಿದರು, ನಾನು ಅವನನ್ನೇ ಕೊನೆಗೂ ಸೇರಿಕೊಂಡೆ ಅಂತ ಸಂತೃಪ್ತ ಭಾವದಲ್ಲಿ ಎಲ್ಲ ಹೇಳ್ತಾರೆ. ಹೀಗೆ ಎಲ್ಲವನ್ನರಿದು ಫಲವೇನು, ತನ್ನ ತಾನರಿಯಬೇಕಲ್ಲ. ತನ್ನಲ್ಲಿ ಅರಿವು ಸ್ವಯಂವಾಗಿರಲು ಅನ್ಯರ ಕೇಳಲುಂಟೆ. ನಿಮ್ಮಿಂದ ನಿಮ್ಮನರಿದೆ ನಾನು ಚನ್ನ ಮಲ್ಲಿಕಾರ್ಜುನ ಅಂತ ಇದ್ ಮಾಡ್ಕೊಳ್ತಾರೆ. ತನ್ನ ವಿನೋದಕ್ಕೆ ತಾನೇ ಸೃಜಿಸಿದ ಜಗತ್ತನ್ನು ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದನು ಅನಂತ ಭವ ದುಃಖಗಳು. ಇಂತೆನ್ನ ಚನ್ನ ಮಲ್ಲಿಕಾರ್ಜುನ ಪರಶಿವನು ತನ್ನ ಜಗದ್ವಿಲಾಸ ಸಾಕಾಗಲು ತಾನೇ ಪರಿವನ ಮಾಯ ಪಾಶ. ಈಳೆ ನಿಂಬೆ ಮಾವು ಮಾತಲಕ್ಕೆ ಹುಳಿ ನೀರ ನೆರೆದವರಾರು, ಕಬ್ಬು ಬಾಳಿನ ಅರಿವಾಳಕ್ಕೆ ಸಿಹಿ ನೀರು ನೆರೆದವರಾರು. ಇಂತಿ ನೆಲವಂತೆ ಜಲವಂತೆ ಆಕಾಶವಂತೆ ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿ ಹಾಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ಎನ್ನ ಪರಿಬೇರೆ. ನೀರು ಎಲ್ಲಾ ಸಕಲ ಚರಾಚರ ಜೀವಿಗಳಲ್ಲೂ ನೀರಿನ ಅಂಶ ಇದ್ದೇ ಇದೆ. ಹಣ್ಣಿನಲ್ಲಿ ಒಂದು ರುಚಿ, ಕಾಯಿಯಲ್ಲಿ ಒಂದು ರುಚಿ, ಆ ಹಣ್ಣಿನಲ್ಲೇ ಸಿಹಿ ರುಚಿ ಬೇರೆ, ಹುಳಿ ರುಚಿ ಬೇರೆ, ಈ ತರ ಎಲ್ಲಾದ್ರಲ್ಲೂ ಅಡಗಿದೆ ನೀರು. ಮೇನ್ ಆಗಿ ನೀರೇ ಅಲ್ಲಿರೋದು, ರುಚಿ ಮಾತ್ರ ಬೇರೆ. ಹಾಗೆ ಪರಮಾತ್ಮ ಎಲ್ಲಾ ದಿಕ್ಕಲ್ಲೂ ಎಲ್ಲಾ ಕಡೆ ಇದ್ದಾನೆ. ಅವನು ನಾವು ಬೇರೆ ಬೇರೆ ರೂಪಗಳಲ್ಲಿ ಕಾಣ್ತೀವಿ ಅಷ್ಟೇ, ಆದ್ರೂ ಎಲ್ಲಾ ಕಡೆ ಇರೋದವನೇ ಅಂತ ಅವ್ರು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಇನ್ನು ಏನಾದ್ರು ಇದ್ ಮಾಡ್ಲಿಕ್ಕಿದೆ ಮೇಡಮ್? ಹೇಳ್ತಾ ಇರೋಣ, ಕೇಳ್ತಾ ಇರೋಣ ಅನ್ಸುತ್ತೆ. ನನಗೂ ಹೇಳ್ತಾ ಇರ್ಬೇಕು ಅಂತ ಅನ್ನಿಸ್ತಾ ಇದೆ. ನಾನೇ ಒಂದು ವಚನ ಬರೆದಿದ್ದೆ ಅಕ್ಕನವರ ಇದ್ರ ಬಗ್ಗೆ. ತಾನಳಿದು ಜಗ ಬೆಳಗುವ ಹಣತೆ ತಾನೆಂದು ಮೆರೆದುದುಂಟೆ. ನೋವ ತಾನುಂಡು ಸಿಹಿಯ ನೀವ ಕಬ್ಬು ತಾನೆಂದು ಮೆರೆದುದುಂಟೆ. ಫಲಪುಷ್ಪವ ನೀವ ತರುಳತೆಗಳು ತಾವೆಂದು ಮೆರೆದುದುಂಟೆ. ಇದಾವುದನೂ ಇಯಲು ಅಳವಲ್ಲದ ಹುಲು ಮಾನವ ಅದಕ್ಕೆ
ಎಂದೇಕೆ ಮೆರೆಯುವನು ಹೇಳ ಮಹಾದೇವಿ ಅಕ್ಕ ಅಂತ ನಾನೇ ಕೇಳಿದ್ದೆ ಅವನು. ತಾನಳಿದು ಜಗ ಬೆಳಗು ಹಣತೆ, ತನ್ನಂತಾನೇ ಸುಟ್ಟುಕೊಳ್ಳುವಂತ ಒಂದು ದೀಪ ನಾನು ಬೆಳಕು ಕೊಡ್ತಾ ಇದ್ದೀನಿ ಅಂತ ಒಂದು ಗತ್ತಿನಿಂದ ಹೇಳ್ಕೊಳ್ಳೋದಿಲ್ಲ. ನೋವನುಂಡು ಸಿಹಿ ನೀವ ಕಬ್ಬು, ಮೈಯೆಲ್ಲ ಹಿಂಡಿಕೊಂಡ್ರು ನೋವಾದ್ರೂ ನಾನು ಸಿಹಿ ಕೊಡ್ತಾ ಇದ್ದೀನಿ ಅಂತ ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಹೂವು ಹಣ್ಣುಗಳನ್ನು ಕೊಡುವ ಗಿಡ ಮರಗಳು ನಾವಿಷ್ಟು ಮಾಡ್ತಾ ಇದ್ದೀವಿ ಮಾನವರಿಗೋಸ್ಕರ ಅಂತ ಎಲ್ಲೂ ಹೇಳಿಕೊಂಡಿದ್ದಿಲ್ಲ. ಇದ್ಯಾವುದನ್ನು ನಮ್ಮ ಕೈಯಲ್ಲಿ ಕೊಡಕ್ಕೆ ಸಾಧ್ಯನೇ ಇಲ್ಲ. ಸಿಹಿಯನ್ನಾಗ್ಲಿ, ಹೂವು ಹಣ್ಣಾಗ್ಲಿ, ಪರಿಮಳವನ್ನಾಗ್ಲಿ ಯಾವುದು ನಮಗೆ ಕೊಡಕ್ ಸಾಧ್ಯ ಇಲ್ಲ. ಆದ್ರೂ ನಾವು ಎಲ್ಲವನ್ನು ನಾವು ಮಾಡಿದ್ವಿ ಅಂತಾನೆ ಹೇಳ್ಕೊಳ್ತೀವಿ. ಯಾಕೆ ಈ ತರ ಅಂತ ನಾನು ಅಕ್ಕನವ್ರನ್ನ ಒಂದಿನ ನಾನೇ ಕೂತ್ಕೊಂಡು ಕೇಳ್ಕೊಳ್ತಾ ಇದ್ದೇವೆ. ನೀವ್ ಯಾರಾದ್ರೂ ಒಂದಾದ್ರೂ ಹೇಳಿ ಮೇಡಮ್, ನಮ್ಗೊಂದು ಇದಾಗ್ತದೆ. ನಿಮ್ಮ ಬಾಯಲ್ಲಿ ಕೇಳ್ಬೇಕು ಅನ್ನೋ ನಮಗೂ ಒಂದು ಇರ್ತದೆ. ಸರ್ ನಮ್ಗೆ ವಚನ ಕೇಳಿ 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 ಅಭ್ಯಾಸ. ಹ್ಮ್ ಅದಕ್ಕೆ ಇನ್ನು ಆ ವಚನ ಮಾಲಿಕೆ ಮೆಚ್ಚಿರೋದೇ ಇದೆ ಸರ್. ಅಲ್ಲೇ ಹಾ. ಮಕ್ಕಳು ಬಸವಣ್ಣನ ವಚನಗಳು, ಅಕ್ಕ ಮಕ್ಕಳಿಗೆ ವಚನಗಳು, ಈ ಹ್ಮ್ ಮಾಲಿಕೆಗಳನ್ನ ಕೇಳ್ಬೇಕು ಅನ್ನೋದೇ ನಮ್ದು ಒಂದು. ಅದಕ್ಕೆ ಇದನ್ನ 11 ದಿನ 7 ದಿನ ಸಪ್ತಾಹ ವಚನ ಸಪ್ತಾಹ ಅಂತ ಇಟ್ಟಿದ್ವಿ. ಏನಂದ್ರೆ ವಚನಗಳ ಸಾರ ಆಳ. ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂತಂದ್ರೆ ಧ್ಯಾನದ ಅರ್ಥ ಕೂಡ ಅದೇ ಆಗಿದೆ. ಪರಮಾತ್ಮನನ್ನ ವಚನಗಳಿಗೆ ಹಿಡಿದು ಬಿಟ್ಟಿದ್ದಾರೆ ಶರಣರು. ಹೌದು ಸರ್, ಹೌದು ಎಲ್ಲೂ ಹಾಗೆ. ಹೊರಗಡೆ ಹೋಗ್ಲಿಕ್ಕಿಲ್ಲ, ತಮ್ಮ ವಚನದೊಳಗೆ ಹಿಡಿದಿಟ್ಟು ಬಿಟ್ಟಿದ್ದಾರೆ. ಹೌದು. ನನಗೆ ಪತ್ರಿಜಿಯವರು ವಚನ ಅಂದ್ರೆ ಆಡು ಭಾಷೆಯಲ್ಲಿ ಅದನ್ನು ಹೇಳ್ಕೊಟ್ಟಿದ್ದಾರೆ. ಇದನ್ನ ವಚನಗಳ ಮೂಲಕ ಬಸವಣ್ಣನ ಇರ್ಬೋದು, ಅಲ್ಲಮ ಪ್ರಭುಗಳಿರ್ಬೋದು, ಅಕ್ಕಮಹಾದೇವಿ ಆಗಿರ್ಬೋದು, ಎಲ್ಲರೂ ಹೇಳಿದ್ರು ಅದನ್ನು. ಅದನ್ನ ಪತ್ರಿಜಿಯವರು ಈಗಿನ ಆಧುನಿಕ ಪ್ರಪಂಚ ಕಲಿಯುಗಕ್ಕೆ ಹೇಗ್ ಬೇಕು ಹಾಗೆ ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಈ ವಚನಗಳಲ್ಲಿ ಕೇಳ್ತಾ 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 ಇನ್ನೂ ಆಳಕ್ಕೆ ಹೋಗ್ತೀವಿ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ವಚನ ಮಾಲಿಕೆಗಳನ್ನ ಕೇಳಿದ್ರೆ ಇನ್ನೂ ನಮ್ಗೆ ನಮ್ಮ ಜ್ಞಾನ ಆಳಕ್ಕೆ ಅದು ನಮ್ಮ ಉದ್ದೇಶ. ಒಂದು ಅದ್ಭುತವಾಗಿ ತಿಳಿಸ್ಕೊಟ್ರಿ. ಅಂದ್ರೆ ಅಕ್ಕ ಮಹಾದೇವಿಯವರ ಈ ಜೀವನ ಚರಿತ್ರೆ ಇರ್ಬೋದು, ಒಂದೊಂದು ಕೇಳ್ತಾ ಇದ್ದು ಒಂದೊಂದು ವಚನಗಳ ಮೂಲಕನೇ ಅದು ಸೃಷ್ಟಿಯಾಗ್ಬಿಟ್ಟಿದೆ. ಒಂದೊಂದು ಸನ್ನಿವೇಶಕ್ಕೆ ಒಂದೊಂದು ವಚನಗಳನ್ನ ಇಟ್ಟಿದ್ದಾರೆ. ಎಲ್ಲವೂ ಒಂದು ಅರ್ಥ, ನಮ್ಮ ಜೀವನಕ್ಕೆ ಎಲ್ಲ ಅರ್ಥಗಳು ಅದರಲ್ಲಿದೆ. ಸೊ ಹಾಗಾಗಿ ಇವತ್ತು ನೀವು ಕೆಲವು ವಚನಗಳನ್ನು ಹೇಳ್ತಿದ್ರಿ, ಅದ್ಭುತವಾದ ಸಾರ ಅಡಗಿದೆ ಅದರಲ್ಲಿ. ಈ ಒಂದು ವಚನವನ್ನ ನಮ್ಗೆ ಹೇಳ್ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು ಸರ್. ನನ್ಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಮ್ಮ ವಿನೋದ್ ಮಾಸ್ಟರ್ ಅವರಿಗೂ ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ನನಗೆ ಇದ್ರ ಬಗ್ಗೆ ಅಷ್ಟು ಏನು ಗೊತ್ತಿರ್ಲಿಲ್ಲ. ಇದು ಲೈವ್ ಕಾರ್ಯಕ್ರಮ ಮಾಡ್ತಿರೋ ಹೇಳಿರ್ಲಿಲ್ಲ. ಅವ್ರನ್ನ ಮೊನ್ನೆ ಹೇಳಿದ್ರು ಒಂದು ಮಾಡಿಕೊಡಿ ಅಂತ. ಅವರು ತುಂಬಾ ಒಂದು ಗುಡ್ ಫ್ರೆಂಡ್ ಕೂಡ ನಮಗೆ ಎಲ್ಲ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ರು. ಹಾಗಾಗಿ ನೀವು ಬೆಂಗಳೂರಿಂದನಾ ಮೇಡಮ್? ಮೈಸೂರಿಂದ ಸರ್. ಓ, ಮೈಸೂರಿಂದನಾ? ಹೌದು. ನಮ್ಮ ಶಾಂತಲಾ ಮೇಡಮ್ ಅವರು ಇದ್ದಾರಲ್ಲ, ಹೌದು ಹೌದು ಸರ್. ಅವರಿಗೂ ಕೂಡ ತುಂಬಾ ಇದನ್ನ ನನ್ಗೆ ಗೈಡ್ ಮಾಡಿ ಧ್ಯಾನ ಮಾಡ್ತಾ ಮಾಡ್ತಾ ಏಂಜಲ್ಸ್ ಹೇಗೆ ಕನೆಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ನನಗೆ. ಧ್ಯಾನದಲ್ಲಿ ಬಹಳ ತುಂಬಾನೇ ಪಡೆದಿದ್ದೀವಿ, ಬೇಡದನ್ನ ಕಳ್ಕೊಂಡಿದೀವಿ, ಒಳ್ಳೇದನ್ನ ತುಂಬಾ ಪಡ್ಕೊಂಡಿದೀವಿ. ಹಾಗಾಗಿ ಇದಾಗ್ತದೆ. ಬನ್ನಿ ಸರ್, ಮೈಸೂರಿಗೆ ಬನ್ನಿ. ಕಾವೇರಿ ಪಿರಮಿಡ್ ಇದೆ. ಕಾವೇರಿ ಪಿರಮಿಡ್ ಕೂತ್ಕೊಂಡು ಧ್ಯಾನ ಮಾಡಿ, ಅಲ್ಲಿ ಒಂದು ಹೊಸ ಅನುಭವ ಅದನ್ನ ಪಡ್ಕೊಳ್ಳಿ. ಈಗ ಸಮಯ ಇದ್ದಾಗ ಕಾವೇರಿ ಪಿರಮಿಡ್ ಬನ್ನಿ. ಯಾವಾಗ್ಲೂ ವಾರದಲ್ಲಿ ಎಲ್ಲ ದಿನಗಳು ನೀವು ಅಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡೋದು. ವಿಶೇಷವಾಗಿ ಭಾನುವಾರದಲ್ಲಿ ಅಖಂಡ ಧ್ಯಾನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇರುತ್ತೆ. ಅಲ್ಲಿ ಬಂದು ನೀವು ಗಂಟೆಗಳ ಕಾಲ ಧ್ಯಾನ ಮಾಡೋದು. ಭಾನುವಾರದಲ್ಲಿ ವಿಶೇಷವಾಗಿ ಸತ್ಸಂಗಗಳು ಕೂಡ ಇರ್ತವೆ, ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ನೀವು ಅಲ್ಲಿ ಬಂದು ಸಮಯ ಕಳೆದು ನಿಮ್ಮ ಧ್ಯಾನ ಸಮಯಕ್ಕೆ ಅಲ್ಲಿ ವಿಶೇಷವಾದ ಒಂದು ಸ್ಥಾನ ಇದೆ. ಅಲ್ಲಿ ಎನರ್ಜಿ, ಒಳ್ಳೆ ಎನರ್ಜಿ ಕೂಡ ಇದೆ. ನೀವು ಮೈಸೂರು ಬಂದಾಗ ಬನ್ನಿ, ಕಾವೇರಿ ಭೇಟಿ ಕೊಡಿ. ಖಂಡಿತ ಬರ್ತೀವಿ ಮೇಡಮ್, ಬರ್ತಾನೆ ಇರ್ತೀನಿ. ನೆಕ್ಸ್ಟ್ ವೀಕ್ ಬರ್ಬೇಕು ಅಂತ ಇದ್ದೀನಿ ಮೇಡಮ್. ಹಾಗಾಗಿ ನಿಮ್ಮ ಕನೆಕ್ಷನ್ ಸಿಕ್ಕಿದ್ರೆ ಸರ್ ವಿನೋದ್ ಕುಮಾರ್ ಸರ್ ಹತ್ರ ಕೇಳ್ಕೊಂಡು ನಂಬರ್ ಕೊಡ್ತಾರೆ ಅವರು, ಕಾಂಟ್ಯಾಕ್ಟ್ ಮತ್ತೆ ಲೊಕೇಶನ್ ನಿಮಗೆ ಶೇರ್ ಮಾಡ್ಕೊಡ್ತಾರೆ. ಆಯ್ತು, ಬರ್ತೀನಿ ಮೇಡಮ್, ನಾನು ಖಂಡಿತ ಬಂದೇ ಬರ್ತೀನಿ. ಓಕೆ ಮೇಡಮ್, ಎಲ್ಲರಿಗೂ ಶರಣ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ಟರ್, ಯಾರಾದ್ರೂ ಸರ್ ಹೇಳಿದ ವಚನಗಳ ಬಗ್ಗೆ ಅಥವಾ ನಿಮ್ಮ ಧ್ಯಾನದ ಅನುಭವಗಳ ಬಗ್ಗೆ ಶೇರ್ ಮಾಡ್ಕೊಂಡಿದ್ದಾರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ಮೇಡಮ್ ಸರ್. ನಮಸ್ತೆ ಮೇಡಮ್.
ನಮಸ್ತೆ ಸರ್. ಚೆನ್ನಾಗಿ ನಮಸ್ತೆ. ತಿಳಿಸ್ಕೊಟ್ರು. ಮತ್ತೆ ಮತ್ತೆ ರೀಕಾಲ್ ಮಾಡಿ ಅಂದ್ರು ಲಕ್ಷ್ಮಿ ಮೇಡಮ್. ಯಾಕಂದ್ರೆ ನನಗೋಸ್ಕರ ರೀಕಾಲ್ ಮಾಡ್ಸಿದ್ರು ಅವ್ರು ನನ್ಗ ಅಂತ ಅನ್ಕೋತೀನಿ. ಹೌದಾ ಮೇಡಮ್? ನಾನು ನೀವ್ ಹೇಳ್ದಂಗೆ ಶಾಂತಲಾ ಮೇಡಮ್ ಅವ್ರದ್ದು ಭಗವದ್ಗೀತೆ ಸಾರಾಂಶನ ಅವರು ಪ್ರತಿಷ್ಠೆ ಮಾಡ್ತಾ ಇದಾರೆ. ದಿನಾಗ್ಲೂನು ಕ್ಲಾಸ್ ಕೊಡ್ತಾ ಇದಾರೆ. ಆನ್ಲೈನ್ ಅಲ್ಲಿ ಇದ್ದೆ. ಕ್ಲೋಸ್ ಮಾಡಿ ಈ ಕಡೆ ಬಂದ್ಬಿಡ್ತೇನೆ ನಾನು PSSM ಗೆ ನೆಕ್ಸ್ಟ್ ಜಂಪ್ ಆಗ್ಬಿಡ್ತೀನಿ. ಈ ವಚನಗಳನ್ನ ನಾವು ಫುಲ್ಫಿಲ್ ಮಾಡ್ಬೇಕು ಅಂತ ಡೈಲಿ ಅಟೆಂಡ್ ಆಗ್ತೇನೆ ಸರ್. ತಮ್ಮ ಹೆಸರು ಸರ್? ಕಿರಣ್ ಅಂತ. ಕಿರಣ್ ಅಂತ. ಕಿರಣ್. ನೀವು ಶಾಂತಲಾ ಅವ್ರದ್ದು ಹೇಳಿದ್ರಿ, ಹಾಗಾಗಿ ಓಕೆ ಹೌದು ಸರ್. ಅದೇ ಅವ್ರ ಇದ್ರಲ್ಲಿ ನಿಮ್ಮನ್ನು ನೋಡಿದೀನಿ, ನೀವು ಮಾತಾಡೋದು ಕೇಳಿದೀನಿ ನಾನು ಸುಮಾರು ಸಲ. ಹೌದು ಸರ್. ಹೌದು ಶೇರ್ ಮಾಡ್ತೀನಿ. ತುಂಬಾ ತರಂಗಿಣಿ ಚೆನ್ನಾಗಿ ಪುಸ್ತಕ ತಗೊಳ್ಳಿ ಮೇಡಮ್, ತುಂಬಾ ಒಳ್ಳೇದಿದೆ. ಸರ್. ನಾಳೆ 2 ವರ್ಷದಿಂದನು ಪೂರ್ತಿ ಅವ್ರದ್ದು ಜೈವ ಮೆಡಿಟೇಷನ್ ಗೆ ಜಾಯ್ನ್ ಆಗಿರೋದು ನಾನು. ಅಲ್ಲಿವರೆಗೂ ಗೊತ್ತಿಲ್ಲ ನನ್ಗೆ. ನನ್ಗೆ ಧ್ಯಾನದ ಬಗ್ಗೆ ಏನು ಅಂತ ಗೊತ್ತಿರ್ಲಿಲ್ಲ ಸರ್. ಆ ಲಿಂಕ್ ಓಪನ್ ಮಾಡಿದೆ ಯೂಟ್ಯೂಬ್ ಮುಖಾಂತರ ನಾನು ಆಯ್ಕೆ ಮಾಡ್ಕೊಂಡಿರೋದು ಧ್ಯಾನದ್ದು. ಇದ್ರಲ್ಲಿ ಏನೋ ಸತ್ಯ ಅಡಗಿದೆ, ಸತ್ಯ ಇದೆ ಅಂತ ಅನ್ನೋದಕ್ಕೆ 1.5 ವರ್ಷ ಆಯ್ತು ತಿಳಿಯೋದು ನಾನು. ತಿಳಿದು 1.5 ವರ್ಷ ನಂತರ ನಾನು ಅವ್ರಿಗೆ ಕಾಲ್ ಮಾಡಿದೆ. ಯಾಕಂದ್ರೆ ನನ್ನ ಸಮಸ್ಯೆ ಎಲ್ಲ ಪೂರ್ತಿ ನಿವಾರಣೆ ಆಗೋಯ್ತು. ಹೌದು ನಮ್ದು ಹಾಗೆ ಆಗಿದೆ. ನೋಡ್ತಾ ಇರ್ತೀರ ನೀವು. ಆಗಿದ್ದಾಗ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ. ಈ PSSM ಅಲ್ಲಂತೂ ಸಾಕಷ್ಟು ಮಾಸ್ಟರ್ಸ್ ಗಳನ್ನ ಕರೆಸ್ಕೊಂಡು ಮಾಡಿಸ್ತಾ ಇದಾರೆ. ತುಂಬಾ ಚೆನ್ನಾಗ್ ಬಂತು. ನನಗೆ ಮತ್ತೆ ಅಯ್ಯೋ ಹೊರ್ಟೋಯ್ತಲ್ಲಪ್ಪ, ಆಗೋಯ್ತಲ್ಲ, ಮುಗ್ದೋಯ್ತಲ್ಲ ಕ್ಲಾಸು, ಇನ್ನು ಯೂಟ್ಯೂಬ್ ಈಗ ಮತ್ತೆ ಲಕ್ಷ್ಮಿ ಮೇಡಮ್ ಹೇಳ್ದಾಗ ಖುಷಿ ಆಗ್ಬಿಡ್ತು ನನ್ಗೆ. ಮತ್ತೆ ನಿಮ್ ಬಾಯಿಂದ ನಾವು ವಚನ ಕೇಳ್ದಾಗ ಆಯ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನೀವೇ ಬರ್ದಂತ ವಚನನು ಕೂಡ ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು ಸರ್. ಇದು ಒಂದ್ಸರಿ ಅಲ್ಲ, ಮತ್ತೆ ಮತ್ತೆ ಹಾಕೊಂಡು ಯೂಟ್ಯೂಬ್ ಅಲ್ಲೇ ಮತ್ತೆ ಹಾಕೋತೀನಿ ನಾನು. ಮತ್ತೆ ಹಾಕೊಂಡ್ ಕೇಳಿಸ್ಕೊತಾ ಇರ್ತೀನಿ. ಯಾಕೆ ಕಲಿಯೋದಕ್ಕೆ ಕೊನೆನೇ ಇಲ್ಲ ಅನ್ಕೋತೀನಿ ಸರ್. ಕಲಿಬೇಕು ಏನು ಸಾಕಷ್ಟು. ನಮ್ಮ ಪೂರ್ವ ಜನ್ಮದ ಪುಣ್ಯ, ಇದನ್ನೆಲ್ಲ ತಂದೆ ಅಪ್ಪ ಅಮ್ಮ ಮಾಡಿದ ಒಂದು ಪೂಜಾ ಫಲ ನಮ್ಗೆ ಇವತ್ತು ಸಿಕ್ಕಿದೆ. ಖಂಡಿತ. ನಮ್ ಮಗ ಹೇಳ್ತಾ ಇದ್ದ, ನೀನೇನೋ ಅರ್ಧಂಬರ್ಧ ಮಾಡಿ ಬಿಟ್ಟಿರ್ತಿದೆ ಧ್ಯಾನನ, ಹೋದ್ ಜನ್ಮದಲ್ಲೆಲ್ಲ ಯಾವ ಜನ್ಮದಲ್ಲಿ ಬಿಟ್ಟಿದ್ಯೋ, ಈಗ ಮತ್ತೆ ನಿನ್ಗೆ ಈ ವಯಸ್ಸದಲ್ಲಿ ಸಿಕ್ಕಿದೆ ಅಂತ ಅವ್ನ್ ಹೇಳ್ತಾನ, ಚಿಕ್ಕ ಮಗ. ಹಾಗಿದ್ದಾಗ ಹೌದು ಸರ್, ನಮ್ ಯಾವ್ದೋ ಜನ್ಮದ್ದು ಫಲ ಅನ್ಕೋತೀವಿ ನಾವೆಲ್ಲ ಸೇರ್ತಾ ಇದೀವಿ. ಖಂಡಿತ. ನೀವು ಎಲ್ಲ ಬಾಂಧವ್ಯನ ಎಲ್ಲಿ ಮನೇಲಿ ಹೆಂಗೆ ಕುಟುಂಬ ಬಾಂಧವ್ಯ ಇರುತ್ತಾ, ಪರಿವಾರ, ಅದೇ ತರಾನೇ ಈ PSSM ಇರ್ಬೋದು. ಪ್ರತಿಯೊಂದು ಈ ಧ್ಯಾನದಿಂದ ನೀವೆಲ್ಲ ನಾವೆಲ್ಲ, ಆದ್ರೆ ಈ ಧ್ಯಾನದಿಂದ ನಾವೆಲ್ಲರೂ ಒಂದ್ ಸೇರ್ತಾ ಸೇರ್ಕೊಳ್ತಾ ಇದ್ದೀವಿ. ನೀವು ಮಡಿಕೇರಿಗೆ ಬನ್ನಿ ಮೇಡಮ್, ನೀವು ಮಡಿಕೇರಿಗೆ ಬನ್ನಿ ಒಂದ್ಸಲ. ಮಡಿಕೇರಿ? ನಿಮ್ದು ಮಡಿಕೇರಿನಾ? ನಮ್ದು ಮಡಿಕೇರಿ. ನಾವಿಲ್ಲೇ ಪಿರಮಿಡ್ ಎಲ್ಲ ಮೇಲೆ ಇಟ್ಕೊಂಡಿದ್ವಿ ನೋಡಿ. ಹಾ ಚೆನ್ನಾಗಿದೆ. ಅಕ್ಕ ಮಹಾದೇವಿದ್ ಇಟ್ಕೊಂಡಿದ್ದೀರಾ, ಚೆನ್ನಾಗಿದೆ. ಮೆಡಿಟೇಷನ್ ಮಾಡೋದು. ಹೌದು ಸರ್, ಹೌದು ಚೆನ್ನಾಗಿದೆ ಸರ್. ಹಾಗಿದ್ದಾಗ ನಮ್ಗೆ ದಿನ ಡೈಲಿ ವಚನಗಳನ್ನ ಕೇಳಿ ಇನ್ನೂ ಕೇಳ್ಬೇಕು ಅನ್ಸಿರುತ್ತ. ಯಾವ್ದೇ ಲಿಂಕ್ ನೋಡಿ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅಕ್ಕ ಮಹಾದೇವಿದ್ ಇರುತ್ತೆ ಪೂರ್ತಿ. ಮತ್ತೊಂದ್ಸಲ ರೀಕಾಲ್ ಮಾಡ್ದಂಗ ಆಗುತ್ತೆ ನಂಗೆ. ಮತ್ತೆ ಕೇಳ್ತಾ ಇರ್ತೀನಿ. ಅದ್ರಲ್ಲಿ 1-2 ಬರ್ಕೊಂಡಿದೀನಿ ವಚನ ನೋಡಿ. ಇಷ್ಟೇ ಇರ್ತವೆ ನೋಡಿ. ಅಷ್ಟು ಚೆನ್ನಾಗ್ ಬಂದಿದೆ. ತುಂಬಾ ದೊಡ್ಡದಿದೆ, ಕಠಿಣವಾಗಿದೆ. ನಾನೊಂದ್ ಹೇಳ್ತೀನಿ, ಸಣ್ಣದಾಗಿ ಹೇಳ್ತೀನಿ ಸರ್. ಆಗ್ಬೋದಾ ಮೇಡಮ್? ಹೇಳಿ ಮೇಡಮ್. ಅಕ್ಕ ಮಹಾದೇವಿ ವಚನ ಮೇಡಮ್. ಉದಕವೆಲ್ಲ ಬಂದೆ ಸೋತರು, ಆಶ್ರಯಿಸಿ ಅಮೃತವೆನಿಸಿತ್ತು. ದೇಹವೆಲ್ಲ ಬಂದ ಲಿಂಗಯ್ಯನರ ಆಶ್ರಯಿಸಿ ಭಾವಕ್ಕೆ. ಬೀಜವಾಯ್ತು ಲಿಂಗವ ಆಶ್ರಯಿಸಿ ಭವರಣಕ್ಕೆ. ದವ ನಲವೆನಿಸಿತು ನೋಡ, ಕಪಿಲ ಸಿದ್ಧ ಚೆನ್ನಮಲ್ಲಿಕಾರ್ಜುನ. ಇದೊಂದು ನಾನು ಒಂಚೂರು ಬರ್ಕೊಂಡೆ ಮೇಡಮ್. ನೋಡಿ ಎಷ್ಟೆಷ್ಟು ಅರ್ಥಗಳಿರ್ತಾವ ಇದ್ರಲ್ಲಿ ಅಂತಂದ್ರೆ ಹೇಳಕ್ಕಾಗಲ್ಲ ಈ ಒಂದ್ರಲ್ಲಿ. ಮತ್ತೆ ಇನ್ನೊಂದ್ ಮೇಡಮ್, ಸಣ್ಣದಾಗೆ ಕೊಡ್ತಾ ಇರ್ತಾರೆ ಗುಹೇಶ್ವರ ಬಗ್ಗೆ. ತನುವು ಎಂಬ ಏರಿಗೆ ಮನೆ ಎಂಬ ಕಟ್ಟೆಯ ಮಾಡಿ, ಒಲಿದು ಷಡ್ವದ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದ ಜಲವ ತುಂಬಿ, ಕರೆಯ ಕಟ್ಟ ಬಲ್ಲವರ ನಾರುನನು ಕಾಣೆ. ನಾನು ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ. ನೋಡಿ
ಇದ್ರಿಂದ ನಾವು ಎಷ್ಟೆಲ್ಲ ತಿಳ್ಕತೀವಿ ಅಂತಂದ್ರ ಈ ವಚನದ ಬಗ್ಗೆ ಸಾಕಷ್ಟು ಇದೆ ಅಂತ ಅನ್ಕೋತೀನಿ. ಎಲ್ ನೋಡಿ ಇಷ್ಟಿಷ್ಟೇ ಬರ್ಕಂದ್ರುನು ಅಷ್ಟು ಅರ್ಥಪೂರ್ಣವಾಗಿರುತ್ತ ಈ ವಚನಗಳು. ಅಕ್ಕ ಮಹಾದೇವಿಗೂ ಮತ್ತೆ ಚನ್ನಮಲ್ಲಿಕಾರ್ಜುನರು ಈ ಅಕ್ಕ ಮಹಾದೇವಿ ವಚನಗಳು ತಿಳಿಸ್ಕೊಡೋ ಅಂತ ಮಾಸ್ಟರ್ಸ್ಗಳ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಸೋ ಯು ಮಚ್. ಸರ್. ಮಾಸ್ಟರ್, ಇನ್ ಯಾರಾದ್ರೂ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಯಾರು ಮಾತಾಡೋದಿಲ್ಲ ಅಂತಂದ್ರೆ ನಾವು ಸೆಷನ್ ಎಂಡ್ ಮಾಡೋಣ. ಮತ್ತೆ ರಾತ್ರಿ 9 ಗಂಟೆಗೆ ಜಾಯಿನ್ ಆಗೋಣ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಇನ್ನೊಂದು ಅನಂತ ಧನ್ಯವಾದಗಳು. ನಿಮಗೂ ಅನಂತ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್.